ನಗರದ ಹೊರವಲಯದ ಕುಸ್ನೂರು ಗ್ರಾಮದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ 3ನೇ ಸೋಮವಾರದಂದು ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅದ್ಧೂರಿಯಾಗಿ ಆಚರಿಸಿದರು. ಜಾತ್ರಾ ಮಹೋತ್ಸವದಲ್ಲಿ ಯಶವಂತ್ ಬಡಿಗೇರ್ ಅವರ ಗಾಯನದ ಗವಿಯಲ್ಲಿ ನೆಲೆಸಿದ್ದ ಶ್ರೀ ಗವಿಸಿದ್ದೇಶ್ವರ ಗೀತೆಯ ಧ್ವನಿ ಸುರುಳಿಯನ್ನ ಬಿಡುಗಡೆಗೊಳಿಸಲಾಯಿತು. ವಲಯದಲ್ಲಿ ಕಂಗೊಳಿಸುವಂತಹ ಗವಿಸಿದ್ದೇಶ್ವರ ದೇವಸ್ಥಾನ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ಈ ಭಾಗದ ಲಕ್ಷಾಂತರ ಜನರಿಗೆ ಕುಲದೇವನಾಗಿ ಕಂಗೊಳಿಸುವಂತ ದೇವರು ಯಾರಾದ್ರೆ ಅದು ಗವಿಸಿದ್ದೇಶ್ವರ ಅಂತ ತಿಳ್ಕೊಂಡು ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ. ಗವಿಸಿದ್ದೇಶ್ವರರು ಬಹುತೇಕ ಇಲ್ಲಿ ಬಹಳ ವರ್ಷಗಳ ಹಿಂದೆ ಬಂದಿರತಕ್ಕಂಥವ್ರು. ಬಹಳ ವರ್ಷಗಳ ಹಿಂದೆ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ನಿಮ್ಮೆಲ್ಲರಿಗೂ ಒಂದು ಇತಿಹಾಸ ಮರುಕಳಿಸ್ಬೇಕಾಗ್ತದೆ. ಇತಿಹಾಸ ಅಂತಂದ್ರೆ ಗವಿಸಿದ್ದೇಶ್ವರ ಮೂಲವಾಗಿರ್ತಕ್ಕಂಥ ತಾಣ ಇದು ಅಲ್ಲ. ಹಾಗಿದ್ರೆ ಯಾವಾಗ ಅಂತ ನಿಮ್ಮ ಪ್ರಶ್ನೆ ಬಂದಾಗ ಈ ಏನು ಬಂದೇ ನವಾಜ್ ಅದನ್ನಲ್ಲ, ಬಂದೇ ನವಾಜ್ ಅಂತ ನಾವೇನು ಕರಿತೀವಿ ಕಲಬುರಗಿ ಒಳಗ, ಆ ಬಂದೇ ನವಾಜಿನ ದರ್ಗಾ ಇದ್ದಂತ ಎಲ್ಲ ಜಾಗ ಅದು ಗವಿಸಿದ್ದೇಶ್ವರರ ಜಾಗ. ಮೂಲತವಾಗಿ ಸಿದ್ದೇಶ್ವರರು ಅಲ್ಲಿ ಇರ್ತಕ್ಕಂಥವ್ರು ಆ ಜಾಗದೊಳಗ ಅನುಷ್ಠಾನವನ್ನು ಮಾಡುವಂತಹ ಸಂದರ್ಭದೊಳಗ ಬಂದೇ ನವಾಜ್ ಸಂತನಾಗಿರ್ತಕ್ಕಂಥ ಬಂದೇ ನವಾಜರು ಯಾವ ಬಂದು ಗವಿಸಿದ್ದೇಶ್ವರ ದರ್ಶನ ಪಡೆದು ಗವಿಸಿದ್ದೇಶ್ವರ ಪ್ರಾರ್ಥನೆ ಮಾಡ್ಕೊಂತಾರೆ. ಏನು ಪ್ರಾರ್ಥನೆ ಅಂತಂದ್ರೆ, ಗವಿಸಿದ್ದೇಶ್ವರ ನೀನೊಬ್ಬ ತಪಪ್ರಭಾವಿ ಮನುಷ್ಯರಿ, ನಿನ್ನಲ್ಲಿ ಶಾಪಾನುಗ್ರಹ ಸಮರ್ಥನಾಗಿರ್ತಕ್ಕಂಥ ನೀನು ನಿನ್ನ ಸೇವಕನಾಗಿ ನಾನು ಇರ್ಬೇಕಂತ ಬಂದೀನಿ ಅಂತ ತಿಳ್ಕೊಂಡು ಬಂದೇ ನವಾಜರು ಸಿದ್ದಯ್ಯಪ್ಪನಿಗೆ ಬೇಡ್ಕೊಂತಾರೆ. ಬೇಡ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಸಿದ್ದಯ್ಯಪ್ಪರು ಯಾರು ಏನ್ ಕೇಳ್ತಾರ ಏನು ಇಲ್ಲ ಅಂದಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಯಾರು ಏನ್ ಬೇಡ್ತಾರ ಅವ್ರಿಗೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಕರುಣಿಸಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಮ್ಮ ಗವಿಸಿದ್ದೇಶ್ವರರು. ಅಂಥ ಗವಿಸಿದ್ದೇಶ್ವರರು ಬಂದೇ ನವಾಜನ ಭಕ್ತಿ ಒಲಿದು ಏನ್ ಕೇಳಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಅಲ್ಲ ಖಾಜೆ ಬಂದೇ ನವಾಜ್ ನೀನೊಬ್ಬ ಇಸ್ಲಾಂ ಧರ್ಮದ ಸಂತನಾಗಿದ್ದಿ, ನೀನು ತಪಪ್ರಭಾವಿ ಮನುಷ್ಯ ಇದ್ದೀನಿ, ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಅವಾಗ ಬಂದೇ ನವಾಜರಂತ ನಾನು ನಿನಗಾಗಿ ಬೇಡಿಕೊಳ್ಳೋದಷ್ಟೇ, ನಿನ್ನಲ್ಲಿ ನಾನು ಇರ್ಬೇಕಂತ ಮನಸ್ಸು ಮಾಡೀನಿ, ಅದಕ್ಕೆ ನನಗೆ ಒಂದಿಷ್ಟು ಜಾಗ ಕೊಡು ಅಂತ ಕೇಳ್ಕೊಂಡ್ರಂತವ್ರು. ಜಾಗ ಕೊಡುವಂದ್ರೆ ಎಷ್ಟು ಬೇಕು ಜಾಗ ಅಂತ ಸಿದ್ದಪ್ಪ ಕೇಳಿದ್ರಂತ. ಕೇಳಿದಾಗ ಬಂದೇ ನವಾಜರಂತ ನನಗೇನು ಬಹಳ ಜಾಗ ಬೇಕಾಗಿಲ್ಲ, ನನ್ನ ಕೈಯೊಳಗಿರ್ತಕ್ಕಂಥ ಏನು ಚಿಗರಿ ಚರ್ಮ ಅದಲ್ಲ, ಈ ಚಿಗರಿ ಚರ್ಮದೊಟ್ಟಿಗೆ ಜಾಗ ಕೊಡು ಅಂತ ತಿಳ್ಕೊಂಡು ಸಿದ್ದಯ್ಯಪ್ಪರಿಗೆ ಬಂದೇ ನವಾಜ್ ಕೇಳ್ಕೊಂಡ್ರಂತ. ಸಿದ್ದಯ್ಯಪ್ಪರಿಗೆ ಬಹಳ ಆಶ್ಚರ್ಯ ಐತಂತ. ಇಂಥ ಒಂದು ಚಿಗರಿ ಚರ್ಮದೊಳ ಜಾಗದೊಳಗೆ ಬಂದೇ ನವಾಜ್ ಬದುಕಿ ಹೆಂಗ್ ಮಾಡ್ತಾನೆ ನೋಡೋಣ ಅಂತ ತಿಳ್ಕೊಂಡು ತಥಾಸ್ತು ಅಂತ ಚಿಗರಿ ಚರ್ಮ ಹಾಸ್ಕೊಂಡು ಅಲ್ಲಿ ಕೂತು ಬಿಟ್ಟನಂತ. ಹಿಂಗ ಕೂತಿರ್ತಕ್ಕಂಥ ದಿವಸಗಳು ಕಳೆಯುವಂತಹ ಸಂದರ್ಭದೊಳಗ ಬಂದೇ ನವಾಜ್ ಒಂದ್ ಕಡೆ ಕುಂತ ಅನುಷ್ಠಾನ ಮಾಡ್ತಾರ, ಒಂದ್ ಕಡೆ ಸಿದ್ದಯ್ಯಪ್ಪರು ಕುಂತ ಅನುಷ್ಠಾನ ಮಾಡ್ತಾರ. ಇಬ್ರು ತಪಪ್ರಭಾವಿಗಳು, ಇಬ್ರು ಶಾಪಾನುಗ್ರಹ ಸಮಸ್ತರು. ಎಂತ ಬಂದೇ ನವಾಜ್ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ಸವಳಗಿ ಶಿವಲಿಂಗೇಶ್ವರ ಇತಿಹಾಸದೊಳಗೆ ಬರ್ತದ, ಸವಳಗಿ ಶಿವಲಿಂಗೇಶ್ವರ ಪುರಾಣದೊಳಗೆ ಬರ್ತದ. ಬಂದೇ ನವಾಜರು ಎಷ್ಟು ತಪಸ್ವಿಗಳಂತ ತಿಳ್ಕೊಂಡು ಕೇಳಿದ್ರೆ ಹುಲಿ ಮ್ಯಾಗ ಕುಂತ ಅಡ್ಡಾಡ್ತಿದ್ರಂತವ್ರು. ಈಗ ನಾವು ಗಾಡಿ ಮ್ಯಾಗ ಕುಂತ ಅಡ್ಡಾಡ್ತೀವಲ್ಲ ಪೆಟ್ರೋಲ್ ಹಾಕೊಂಡು, ಹಂಗ ಬಂದೇ ನವಾಜರ ವಾಹನ ಯಾವಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ಕ್ರೂರ ಪ್ರಾಣಿಗಿರ್ತಕ್ಕಂಥ ಕಾಡಾರಣ್ಯದೊಳಗಿರ್ತಕ್ಕಂಥ ಹುಲಿಯನ್ನ, ಅಂತ ಕ್ರೂರ ಹುಲಿಯನ್ನ ತನ್ನ ಸಾಕು ಪ್ರಾಣಿಯನ್ನಾಗಿ ಮಾಡಿಕೊಂಡು ತನ್ನ ವಾಹನ ಮಾಡಿಕೊಂಡು ಆ ಹುಲಿ ಮೇಲೆ ಕೂತು ತಿರುಗಾಡ್ತಿದ್ರಂತ. ಅವಾಗ ಬಂದೇ ನವಾಜ್ ಒಂದ್ಸತಿ ಏನ್ ಅನಿಸ್ತಾ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ಈ ಕಲಬುರಗಿ ಭಾಗದೊಳಗ ಸವಳಗಿ ಶಿವಲಿಂಗೇಶ ಅಂತ ತಿಳ್ಕೊಂಡು ಕೇಳಿದ್ರೆ ಅವನು ತಪ ಪ್ರಭಾವಿ ಮನುಷ್ಯ ಅದನ್ನ ಒಂದು ದಿವಸ ಅವನ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಬಂದೇ ನವಾಜ್ಗೆ ಇಚ್ಛೆ ಆಯ್ತಂತ
ರಾಜ್ಯ ಹಾಗೂ ಹೊರ ರಾಜ್ಯದ ಪೈಲ್ವಾನರ ಜಂಗಿ ಕುಸ್ತಿಯ ನೇತೃತ್ವದಲ್ಲಿ ಕಟ್ಟಿಮನಿ ಹಿರೇಮಠ ಪೂಜ್ಯರಾದ ಗುರುಮೂರ್ತಿ ಶಿವಾಚಾರ್ಯರು ಮತ್ತು ಗವಿಸಿದ್ದೇಶ್ವರ ದೇವಸ್ಥಾನದ ಅರ್ಚಕರಾದ ಮಲ್ಲಯ್ಯ ಸ್ವಾಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕುಪೇಂದ್ರ ಬರ್ಗಾಲಿ ವಹಿಸಿಕೊಂಡಿದ್ರು. ಕಲಬುರಗಿಯ ಸಮೀಪದಲ್ಲಿರುವಂಥ ಕುಸನೂರು ಗವಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತಾರ್ಥವಾಗಿ ಪ್ರತಿ ವರ್ಷ ಶ್ರಾವಣ ಮಾಸ ನಿಮಿತ್ತ ಮಾಡಿಕೊಂಡು ಒಂದು ತಿಂಗಳ ಪರ್ಯಂತರವಾಗಿ ಕರ್ತೃಗದ್ದಿಗೆಗೆ ಬೆಳಗಿನ ಜಾವ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮಾಡುವುದರ ಜೊತೆಗೇ ಬಂದಿರತಕ್ಕಂಥ ಭಕ್ತ ಬಳಗಕ್ಕೆ ಪ್ರಸಾದವನ್ನು ವಿನಿಯೋಗ ಮಾಡೋದು ಪ್ರತಿ ವರ್ಷ ನಡುವಿನ ಸೋಮವಾರ ಶ್ರಾವಣ ಮಾಸ ನಡುವಿನ ಸೋಮವಾರದಂದು ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ಬಹುತೇಕ ನಮ್ಮ ಭಾಗದಲ್ಲಿ ಅಂತಂದರೆ ಕೈ ಕುಸ್ತಿ ಆಡುವಂಥದ್ದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ. ಅಂಥ ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆಯನ್ನು ಈಗಾಗಲೇ ಉದ್ಘಾಟನೆಗೊಂಡು ಕುಸ್ತಿಯ ಕಣದಲ್ಲಿ ಕುಸ್ತಿಪಟುಗಳು ತಯಾರಾಗಿದ್ದಾರೆ. ಇನ್ನು ಭಾಳ ವೈಭವದಿಂದ ಕುಸ್ತಿ ನಡೀತಾ ಇದೆ. ಕಲಬುರಗಿ ಭಾಗದಲ್ಲಿ ಈ ನಡೆಯುವಂಥ ಜಾತ್ರೆ ಭಾಳ ವೈಭವದಿಂದ ನಡೆಯುವಂಥದ್ದು. ಕುಸ್ನೂರಿನ ಎಲ್ಲ ಸಮಸ್ತ ಸದ್ಭಕ್ತರು ಕೂಡಿಕೊಂಡು ಭಕ್ತಿ ಸಡಗರದಿಂದ ಜಾತ್ರೆಯನ್ನು ಮಾಡುತ್ತಿರುವುದನ್ನು ನೋಡಿದರೆ ಭಾಳ ಸಂತೋಷ ಹರ್ಷವಾಗುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇನ್ನು ಕುಸ್ತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಜಂಗಿ ಕುಸ್ತಿ ಕಮಿಟಿಯ ಸಿದ್ದನಗೌಡ ಪೊಲೀಸ್ ಪಾಟೀಲ್, ರೇವಣಸಿದ್ದಯ್ಯ ಮಠಪತಿ, ಶಿವಶರಣ ಬರಗಾಲಿ, ರೇವಪ್ಪ ತಗ್ಗಿಮನಿ, ದಸರಥ್ ತೆನ್ನೂರ್, ದೊಡ್ಡಪ್ಪ ಗೌಡ ಪೊಲೀಸ್ ಪಾಟೀಲ್, ರಮೇಶ್ ತೆಗ್ಗಿಮನಿ, ವಿಶ್ವನಾಥ್ ತೋಟನಳ್ಳಿ, ಮಂಜು ಮಠ, ಗವಿಸಿದ್ದೇಶ್ವರ ದೇವಸ್ಥಾನದ ವ್ಯವಸ್ಥಾಪಕರು ಸೇರಿದಂತೆ ಇತರರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.